ಚೋಟ, ನಾ ಹೇಳಿದ ಮಾತು ಸಾಕಾದ್ರೆ ನೀ ಸುಮ್ಮನೆ ಇರು ನೋಡಿ. ಹೇಳಿನಿ ಏನೋ ಒಂದು 4 ದಿವಸ ಆಗಿದೆ, ಮನೆ ತಣ್ಣಗದೆ, ಹೀಗೆ ಇರಲಿ ಮರಯ್ಯ. ನನಗೆ ದಿನ ಬೆಳಗಾದ್ರೆ ಆ ಕರ್ಕರೆ ನೋಡಿ 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 ಸಾಕಾಗಿ ಹೋಗಿದೆ. ಆತಲ್ಲ ಈಗ ನಿನ್ನ ದಾರಿ ನೀನು ನೋಡ್ಕೊಂಡಿಯಲ್ಲ ಮರಯ್ಯ. ನೀನಾರು ಏನಾರು ನಾ ಹೇಳಿದ ಮಾತು ಕೇಳ್ತೀಯ? ಗಂಡಗೆ ಬುದ್ಧಿ ಹೇಳು ಅಂತೀಯ, ನೀ ಮಗನೇ ಕೇಳಲ್ಲ. ಇನ್ನು ಗಂಡಗೆ ನಾನು ಎಂತ ಹೇಳೋದು? ಅವ್ರು ತಂದು ಹಾಕಿದ್ದು ನಾನು ತಿಂದ್ಕೊಂಡಿದ್ದೀನಿ. ಅವ್ರು ನಿನ್ನ ಸಾಕ್ಲ ಸಲಗಲ, ನಿನ್ನ ಸಾಕಿ ಸಲಗಿ ಇಷ್ಟು ದೊಡ್ಡ ಮಾಡೀನಿ, ನೀನೇ ನನ್ನ ಮಾತು ಕೇಳಲ್ಲ. ನೀ ಹೇಳಿದ್ದೆ ನಿಂಗೆ ಅಂತೀಯ. ಇನ್ನು ಅವ್ರಿಗೆ ನಾನು ಎಂತ ಹೇಳೋದು? ನಾನು ಹೇಳಲ್ಲ, ನೀನು ಹೇಳಬೇಡ. ದೇವ್ರು ನಡೆಸ್ಕೊಟ್ಟಂಗೆ ಆಗ್ತದೆ. ಅದು ಎಂಥ ದಾರ ಹಾಕ್ಕೊಳ್ಳಿ. ಅವರು ಥರ ಮನೆ ಒಳಗೆ ಇದ್ದು 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 ನನಗೆ ಕರ್ಕರೆ ಅಂದರೆ ದೇವರೇ ಕೊಟ್ಟ ಅಂತ ಕಾಣ್ತದೆ. ಅವ್ರು ಹೊರಗಡೆ ಹೋಗೋದೇ ನಂಗೆ ರಗಳಿಲ್ದಿದ್ದ ಕೆಲಸ. ಆ ಶಾಪ, ಆ ಬೈಗುಳ ಕೇಳಿ 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 ನನಗೂ ಸಾಕಾಗಿ ಹೋಗಿದೆ. ನಿಂಗೆ ಏನು ಹೇಳೋ? ಬೆಳಗ್ಗೆ ಹೇಳ್ತಿದ್ದೆ, ಕಾಲೇಜಿಗೆ ಅಂತ ಹೋಗ್ತಿದ್ದೆ, ಸಾಯಂಕಾಲ ಬರ್ತಿದ್ದೆ. ಅಲ್ಲಿ ತನಕನೂ ಮನೆ ಒಳಗೆ ಬಂದೆ ಅಂದರೆ ನಾ ಇದನ್ನೇ ಅಲೈಸ್ತಿರ್ಬೇಕಿತ್ತಲ್ಲ. ಈಗಲೇ ನಂಗೆ ಎಷ್ಟೋ ಕಿವಿಗೆ ಸುಖ. ಅಲ್ಲ ಅಮ್ಮ, ನಿಂದು ಒಳ್ಳೆ ಕಥೆ ಆಯ್ತಲ್ಲ. ನಿನ್ನ ಕಿವಿ ತಣ್ಣಗಿರ್ಬೇಕು, ನಿಂಗೆ ಮನೇಲಿ ಕರ್ಕರೆ ಆಗಬಾರ್ದು ಅಂಥೇಳಿ ಯಾರೋ ಊರ ಮೇಲಿದ್ದವರಿಗೆಲ್ಲ ತೊಂದರೆ ಕೊಟ್ಟರೆ ಅವ್ರು ಅನ್ಭವಿಸೋದು ಬೇಡ. ಇವ್ರ ದಸೆಯಿಂದ ನಾವು ಅನ್ಭವಿಸೋದ್ರಲ್ಲಾರು ಒಂದು ನ್ಯಾಯ ಅದೇ, ಅವ್ರು ನಮ್ಮವರು ಅಂತ. ಉಳ್ದರೆ ಯಾಕೆ ಅನ್ಭವಿಸ್ಬೇಕು? ಎಲ್ಲಿ ಹೊರಗಡೆ ಹೋದಲ್ಲಿ ಒಳ್ಳೆ ಕೆಲಸ ಮಾಡಿದ್ದು ನಾನು ಇಲ್ಲಿ ತನಕ ನೋಡಲ್ಲ, ಈಗಲೂ ಮಾಡಲ್ಲ. ಜನ ಎಲ್ಲ ಕೆಟ್ಟದಾಗಿ ಮಾತಾಡೋಷ್ಟೊತ್ತಿಗೆ ನನಗೂ ಒಂಥರ ಆಗ್ತದೆ ಗೊತ್ತಾ. ಬಸ್ಸಲ್ಲಿ ಕೂತೀನಿ ಇವತ್ತು, ನಾನು ಮಗ ಅಂತ ಗೊತ್ತಿತ್ತೋ ಗೊತ್ತಿರಲಿಲ್ಲ, ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ರು. ನನಗಂತೂ ದೇವರೇ ಯಾಕಾರು ಇದ್ದೀನಿ, ಇವ್ರನ್ನೆಲ್ಲ ಬಿಟ್ಟು ಎತ್ಲಗಾರು ಹೋಗೋಣ ಅಂತ ಕಾಣ್ತದೆ ಗೊತ್ತಾನ. ನೀನೊಬ್ಳು ಇಲ್ದಿದ್ರೆ ನಾ ಗ್ಯಾರಂಟಿ ಮನೇಲಿರ್ತಿರಲ್ಲ. ಅಲ್ಲ, ಈಗ ಅಜ್ಜಿನೂ ಬಿಟ್ಟು ಹೋಗೋಕ್ಕಾಗಲ್ಲ ಬಿಡು ನನಗೆ. ಅಂಥವ್ರ ಹೊಟ್ಟೆಲಿ ಏನಂತ ಹುಟ್ಟಿದ್ರೇನ ಇವರು? ಸುಮ್ಮನೀರ ಸಾಕು. ಮೊನ್ನೆ ಹಿಂಗೆ ಮಾಡಿದೆ, ಇವರೇ ಹೋಗಿ ಹೇಳ್ಯಾರಂತೆ, ಹುಲ್ ಕೇಂಡರಂತೆ, ಹಂಗಂತೆ ಹಿಂಗಂತೆ ಅಂತೇಳಿ ನಾ ತಡಿದೇ ಇದ್ರೆ ಅವತ್ತು ಇನ್ನೆಷ್ಟು ದೊಡ್ಡ ರಗಳೆ ರಾದ್ದ ಅಂತಾಗಿ ಹೋತಿತ್ತ. ಈಗ ನಿಂಗೆ ಗೊತ್ತಾತ, ನಾನೇ ಕೇಳನಲ್ಲ ಪ್ರೇಮನ ಹತ್ರ ಏನು ಅಂತ. ಆದರೆ ಗಂಡೇ ಬಂದು ಕೇಳಿದಂತೆ, ಯಾರಿಗಾರು ನಮ್ಮನೆ ಹುಲ್ಲು ವ್ಯಾಪಾರ ಮಾಡಿಸ್ಕೊಡಿ ಅಂತ. ಅದಕ್ಕೆ ಇವ್ರು ಹೋಗಿ ಹೇಳ್ಯಾರೆ. ಅವತ್ತೇ ಹೇಳಿ ನಿಂಗೆ ಗೊತ್ತಿಲ್ಲದೆ ಏನು ಎತ್ತ ಅಂತ ವಿಚಾರಿಸ್ಕಿಂದೆ ಬಂದು ಮಾತಾಡಬೇಡ ಅಂತ. ಅಮ್ಮ, ಇದನ್ನು ನಾನು ನಿಂಗೆ ಹೆಂಗೆ ಹೇಳಲಿ ಮಾರತಿ? ಹೋಗಲಿ ಬಿಡು, ನಿಂಗೆ ಗೊತ್ತಾಗಲಿ. ನಾನು ಏನು ಹೇಳೋದು ಇಲ್ಲ. ಅದಂತೂ ಹೋಗಲಿ, ಬೆಳಗ್ಗೆ ಹೋಗಿ ಸಾಯಂಕಾಲ ಮನೆಗೆ ಬರ್ತಾರಲ್ಲ, ಎಲ್ಲಿಗೆ ಹೋಗ್ತಾರೆ ಅಂತ ಕೇಳ್ತಿದ್ದೀಯಾ? ಎಲ್ಲಿಗೆ ಹೋಗ್ತಾರೆ ಅಂತ ಕೇಳ್ತಿದ್ದೀಯಾ ನೀನು? ಹೊರಗಡೆ ಏನು ಕೆಲಸ ಇಲ್ಲ, ಪೇಟೆಗಿಟ್ಟಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡೋಕ್ಕೆ ಕೈಯಲ್ಲಿ ದುಡ್ಡಿಲ್ಲ. ಹೆಂಗದು? ಹೆಂಗೆ ದಿನ ಹೋಗೋದು? ಹೆಂಗಾರೆ? ಹೋಗಲಿ ಬಿಡು ಮಾರಾಯ, ನೀನಂತೂ ಸುಮ್ಮನಿರ ಅಲ್ಲೇ ಅಲ್ಲ. ಎಲ್ಲಿಗೆ ಹೋಗ್ತಾರೆ, ಎಂತ ಮಾಡ್ತಾರೆ, ನಂಗೆ ಅದನ್ನಾರು ಒಂದು ಹೇಳು. ನಾನು ಗೊತ್ತಾಗಿ ಅವ್ರನ್ನ ತಡೆಹಿಡಿಯೋಕ್ಕೆ ನನ್ನ ಕೈಲೇನಾಗಲ್ಲ. ಅದಕ್ಕೆ ನಾ ಸುದ್ದಿನೇ ಬೇಡ ಅಂಥೇಳಿ ಗೊತ್ತಾಗಿ ಮನ್ಸಿಗೆ ನೋವು ಮಾಡ್ಕೊಳೋದಕ್ಕಿಂತ ಗೊತ್ತಾಗದೇ ಇರೋದೇ ರಗಲಿಲ್ದಿದ್ದ ಕೆಲಸ. ನನ್ನಷ್ಟಕ್ಕೆ ನಾನು ಎಂಥದಾರೋ ಮಾಡ್ಕೊಂಡಿರ್ತೀನಿ. ಆ ಚಿಪ್ಸ್ ಅಂತ ಒಂದು ಮಾಡ್ತಿದ್ದೆ, ಅದನ್ನು ಬಿಡಿಸ್ಕೊಂಡು ಕೂತೆ ನೀನು. ಬೇಡ ಅಂತ ಸ್ವಲ್ಪ ಒಂದು ಅರ್ಕಾಸ್ ಮುರ್ಕಾಸ್ ಆತಿತ್ತು, ಎಂಥಕಾರು ಆತಿತ್ತು. ಎಲ್ಲ ಈಗ ನಂತವ್ರ ಮನೆ ಕಡೆ ಗೊತ್ತಾದರೆ ಸೋಂಬೇರೆ ಇದ್ವು, ಆವಾಗಲೂ ಕೆಲಸ ಮಾಡ್ತಿರಲಿಲ್ಲ, ಈಗಲೂ ಮಾಡಲ್ಲ. ಮಗನ ಕೆಲಸಕ್ಕೆ ಹಚ್ಕೊಂಡು ಅದು ಮನೇಲಿ ಕೂತದೆ ಅಂತಾರೆ. ಇಲ್ಲಿ ಪರಿಸ್ಥಿತಿ ಅವ್ರಿಗೆ ಏನಾರು ಗೊತ್ತಾನೋ? ಅದಕ್ಕೆ ಎಲ್ಲಿಗೆ ಹೋಗೋದೇ ಬಿಟ್ಟಿನಲ್ಲ, ಹೋಗೋದೇ ಇಲ್ಲ. ನೀನೇನೋ ಒಂದು ದೊಡ್ಡ ವ್ಯಕ್ತಿ ಆತೀಯ, ಆಮೇಲೆ ಎಲ್ಲರ ಮುಂದೆ ನಿಂತು ಒಂಥರ ಗರ್ವದಿಂದ ಹೇಳ್ಕಿಬೇಕು ಅನ್ನೋದೊಂದಿತ್ತು. ನೀನು ಹಿಂಗೆ ಮಾಡ್ಕೊತಿದ್ದೀಯ. ಇನ್ನು ನಂಗೆ ಜೀವನದಲ್ಲಿ ಯಾವ ಆಸೆನೂ ಇಲ್ಲ ಬಿಡು, ಎಲ್ಲ ಬಿಟ್ಕೊಂಡು ಕೂತೀನಿ. ಏನೋ ದೇವ್ರು ಅದು ಹೆಂಗೆ ನಡ್ಸ್ಕೊಂಡು ಹೋಗ್ತಾನೆ ಹಂಗೆ ನಡ್ಕೊಂಡು ಹೋಗ್ತಿರೋದು. ನಾನು ಎಂತ ಮಾಡೋದು ಇಲ್ಲ. ನಾನು ದೊಡ್ಡ ವ್ಯಕ್ತಿ ಆಗಲ್ಲ ಅಂತ ನಿಂಗೆ ಯಾರು ಹೇಳಿದ್ರು? ಈಗ ನಾನೇನಾರು ಹೇಳಿದ್ನಾ? ಯಾರು ಎಂಥದ್ದೇ ಹೇಳಲಿ, ನಾನು ಸಾಧಿಸಿ ತೋರಿಸ್ತೀನಿ. ನಿಂಗೆ ಅದ್ರ ಬಗ್ಗೆ ತಲೆ ಬಿಸಿಬೇಡ. ಎಂತ ಸಾಧಿಸೋದ? ಹೋಟ್ಲಲ್ಲಿ ಲೋಟ ತೊಳೆಯೋದ? ಮಾತಿಗಾರು ಹೇಳ್ತಾರೆ, ಸಣ್ಣ ಬಾಲೆ ನೀನು. ಈಗೆಲ್ಲ ಒಂದೊಂದೇ ಜ್ಞಾನ ಮಾಡಿದ್ರೆ ಗಂಡು ನನ್ನ ದೊಡ್ಡಪ್ಪನ ಮಗಳಿಗೆ ಹೆಣ್ಣಾಗಿತ್ತು. ನಂಗೆ ಗಂಡಲ್ಲ ಅಂತ ಅವ್ರಿಗೆ ಒಂಚೂರು ಹೊಟ್ಟೆ ಕಿಚ್ಚು ಇತ್ತೇನ. ಹೆಂಗೆ ಎಲ್ಲ ಮಕ್ಕಳು ಸುದ್ದಿ ಮಾತಾಡೋಷ್ಟೊತ್ತಿಗೆ ಗಂಡು ಹುಡುಗರಾದ್ರೆ ಏನು ತಲೆ ಬಿಸಿ ಇಲ್ಲ ಬಿಡು, ಹೋಟ್ಲಲ್ಲಿ ಊಟ ತೊಳ್ಕೊಂಡಾರೆ ಇರ್ತವೆ ಅಂತ ಹೇಳಿದ್ರು. ಅಷ್ಟಾವಸ್ತಿ ಜಗಳ ಮಾಡಿದ್ದೆ ಅವ್ರ ಹತ್ರ. ನನ್ನ ಮಗಗೆ ನೀವು ಹಂಗೆ ಹೇಳಿದ್ರಿ, ನನ್ನ ಮಗ ದೊಡ್ಡ ಇದಾತಾನೆ, ಹಂಗಾತಾನೆ ಹಿಂಗಾತಾನೆ ಅಂತ. ಅದು ಎಷ್ಟು ಹತ್ತಿದ್ನೋ, ಎಷ್ಟು ಹೇಳಿದ್ನೇನೋ. ಯಾವ ಗಳಿಗಿಲಿ ಹೇಳಿದ್ರೆ ಏನೋ ಬಾಯಿಗೆ ವಾಲೆಟ್ ಹೋಗೋಕ್ಕೆ ಹಾಗೆ ಮಾಡ್ದಲ್ಲ ನೀನು. ಅಲ್ಲ, ಎಂಥ ಹೋಟ್ಲಲ್ಲಿ ಲೋಟ ತೊಳಿಯಕ್ಕೆ ಹೋಗಿ ನಮ್ಮ ನಾನು ಒಂದು ಪಕ್ಷ ಹೋದರೂ ಅದರಲ್ಲಿ ತಪ್ಪೇನು ನೋಡೋಣ ಹೇಳು. ಯಾರ ಮನೇಲಾರು ಕದ್ದು ಬಂದರೆ, ಈಗ ನಿನ್ನ ಗಂಡು ಮಾಡ್ತಾರಲ್ಲ ಹಂಗಿದ ಕೆಲಸ ಏನಾರು ಮಾಡಿ ಬಂದರೆ ಅವಾಗ ನೀನು ಕೇಳು. ಅಲ್ಲ, ನೀನು ಹೇಳ್ತೀಯಲ್ಲ, ನಂದೇಂತ ಓದೆಲ್ಲ ಮುಗಿತಾ? ಈಗ
ಓದ್ ಮುಗೀತಾ ನಂದು? ಕೆಲಸ ಮಾಡ್ಕೊಂಡು ಓದ್ದವ್ರು ಸಾಧನೆ ಮಾಡೋಕ್ಕಾಗಲ್ಲ ಅಂತ ನಿಂಗೆ ಹೇಳಿದ್ಯಾರ? ಎಂಥದಪ್ಪ, ವಾರದಲ್ಲಿ 2 ದಿನ ಆಟ ಅಂತ ಹೋತೀಯ, ಮಧ್ಯದಲ್ಲಿ 2 ದಿನ ನೀನು ಹಿಂಗೆ ಅಡ್ಗೆ ಕೆಲ್ಸಕ್ಕೆ ಹೋಗೋದಾತು. ಅದ್ರ ಮಧ್ಯಕ್ಕೆ ಹೋಗಿ ಅಜ್ಜಿ ಮನೇಲಿದ್ದು ಅಡಿಕೆ ಕೊಯ್ಲಲ್ಲೇ ಮಾಡಿ 10-15 ದಿವಸ ಸ್ಕೂಲಿಗೆ ಹೋದ ಕಾಲೇಜಿಗೆ ಹೋಗ್ಲಾ. ಎಂತ ಓದ್ತೀಯ, ಏನು ಸಾಧನೆ ಮಾಡ್ತೀಯ ನಂಗಂತೂ ಗೊತ್ತಿಲ್ಲಪ್ಪ. ಮೊನ್ನೆ ಒಂದಿನ ನೋಡ್ತೀನಿ, ನಾ ಕೊನೆ ಕೆಲಸ ಕಲಿತೀನಿ ಅಂತಿದ್ದೆ. ಇದಾನ ಸಾಧನೆ ಮಾಡೋನ ಬಾಯಲ್ಲಿ ಬರೋ ಮಾತಾ ಇವ? ಇಲ್ಲ, ಕೊನೆ ಕೆಲಸ ಕಲಿತು ಕೂಡಲೇ ಸಾಧನೆ ಮಾಡೋಕ್ಕೆ ಯಾಕಾಗಲ್ಲಮ್ಮ? ನಿಂಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ಎಷ್ಟು ಒಳ್ಳೇದದ ಗೊತ್ತಾ? ನಮ್ಮ ಮನೆ ಕೊನೆ ನಾವು ತಕ್ಕೊಂಡ್ರೂ ಸಾಕಲ್ಲ, ಬೇರೆ ಯಾರ ಮನೆಗೆ ಹೋಗದೆ ಇದ್ದರೆ. ಮೊನ್ನೆ ಇವರು ಅನಿಲಣ್ಣು ಹೇಳ್ತಿದ್ರು, ತೆಳ್ಳಗಿದ್ದೀಯ ನೀನು, ಬೇಕಾದ್ರೆ ನಿನ್ನಂಗಿದ್ದರಿದ್ರೆ ಕೊನೆ ತೆಗಿಯೋಕ್ಕೆ ಚೆನ್ನಾಗಾಗ್ತದೆ ಅಂತ. ಅವೊಬ್ಬ ಊರು ಹಾಳ, ಯಾಕೆ ಅವನ್ನೇ ಕಲಿಯಕ್ಕೆ ಹೇಳ, ಅವನ ಹೋಗಿ ತೆಗಿಯಕ್ಕೆ ಹೇಳ ಕೊನೆನ. ನನ್ನ ಮಗಗೆ ಬಂದೆ ಅಂತ ಹೇಳ್ತಾನವ, ಅವನ ಜೊತೆ ಸೇರಿ ನೀ ಅರ್ಧ ಹಾಳಾಗಿದ್ದು. ಯೋ ಅಮ್ಮ, ಸುಮ್ಮನೆ ನೀನು ಅವರಿಗೆಲ್ಲ ಆ ಥರ ಬೈಬೇಡ. ಕಲಿತೀನಿ ಅಂದಿದ್ದು, ಎಲ್ಲ ಕೆಲಸನೂ ಕಲ್ತ್ಕೊಂಡಿರ್ಬೇಕು ಅಂತ ನಾ ಕಲಿತೀನಿ ಅಂದಿದ್ದು ಅಷ್ಟೇಯ. ನಾ ಯಾರ ಮನೆಗೂ ಕೊನೆ ತೆಗಿಯಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಾ? ಹಾಂ, ಇವತ್ತು ಹಿಂಗೆ ಹೇಳ್ತೀಯ, ನಾಳೆ ಮತ್ತೊಂದು ಹೇಳ್ತೀಯ. ಆಗಲಿ, ಈಗ ನಂಗೆ ಬಿಡು, ಆ ಮಾತೆಲ್ಲ ಆಡ್ತಾ ಕೂತ್ರೆ ಬೆಳ್ತಂಕ ಇದೇ ಆಗ್ತದೆ. ಈಗ ನಿನ್ನ ಅಪ್ಪ ಬರೋ ಹೊತ್ತಾತು, ಮತ್ತೊಂದು ಥರದ ಇದು ಬೇಡ. ಬೇಗ ಅವ್ರು ಬರೋಕ್ಕಿಂತ ಮುಂಚೆನೇ ಹೇಳಿ ಮುಗಿಸ್ಕೆ. ಎಂಥದ ಹೇಳಬೇಕು, ನೀನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದಲೇ ಹೇಳು. ಎಂತ ಹೇಳು, ಎಲ್ಲಿಗೆ ಹೊತ್ತಾದಾರ ನಿನ್ನಪ್ಪ? ನೀ ಮತ್ತು ಅದಕ್ಕೊಂದು ತಲೆ ಬಿಸಿ ಮಾಡ್ಕೋಬಾರ್ದು. ಎಂತ ಗೊತ್ತಾ, ಮೊನ್ನೆ ಒಂದಿನ ನಾನು ಬೆಳಿಗ್ಗೆ ಬೇಗ ಬಸ್ಸಿಗೆ ಹೋಗ್ಬೇಕು ಅಂತ ಹೋದ್ನಲ್ಲ, ಅಪ್ಪನೂ ಬೇಗ ಎದ್ದು ಹೋಗಿದ್ರು ನೋಡು. ನಾನು ಆ ಬಸ್ಸಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ ಅವರಿಗೆ. ನಾನು ಮಾಮೂಲಿ ಹತ್ತಲ್ಲೇ ಹತ್ತಿದೆ. ಮುಂದೆ ಬಂದು ನೋಡ್ತೀನಿ, 2 ಕೈಯಲ್ಲಿ ಫುಲ್ಲು ಚೀಲ ಅಡಕೆನೇ. ಈ ಕಡೆಯಿಂದ ನೋಡಿದ್ರೆ ಕೈ ಚೀಲ ಇರ್ತಾವಲ್ಲ, ಅದರಲ್ಲಿ ಅಡಕೆನೇ ನೋಡ್ದಂಗೆ ಆತಿತ್ತು. ತಗೊಂಡು ಬಂದು ಬಸ್ ಹತ್ತಿದ್ರು. ಎಲ್ಲಿಂದ ತಂದರು, ಏನು ಮಾಡಿದ್ರು ಅಂತ ಗೊತ್ತಾಗಲ್ಲ ನನಗೆ. ನಾನು ಬಸ್ಸಲ್ಲಿ ಇದ್ದಿದ್ದು ನೋಡಲ ಅವರು. ನಾನು ನೋಡ್ದಿದ್ದರಂಗೆ ಸುಮ್ಮನೆ ಕೂತೆ. ಹಿಂಗೆ ಈಗ ನಮ್ಮ ಮನೆಯಿಂದ ಅಡಿಕೆ ತೊಗೊಂಡು ಹೋಗ್ಯಾರ, ನಮ್ಮ ಮನೇಲಿ ಇಲ್ಲ. ಆದರೂ ಬಂದು ನಾ ಅಜ್ಜಿ ಹತ್ರ ಕೇಳಿದೆ, ಅಲ್ಲೇನಾರು ಬಂದು ತೊಗೊಂಡು ಹೋಗಿದ್ರನೋ ಅಂತ. ಇಲ್ಲಂತೆ, ಅಲ್ಲಿಗೆ ಬರಲಂತೆ. ಎಲ್ಲಿಂದ ಎಂತ ಮಾಡ್ತಾ ಇದ್ದಾರೆ ಹಂಗಾರೆ? ಎಲ್ಲಿಂದ ತಗೊಂಡು ಹೋಗ್ತಾರೆ ಮರಯ್ಯ? ನಾ ಅಜ್ಜಿ ಎಲ್ಲಿ ಅಂತ ಮಾತಾಡ್ತಾ ಕೂತಿದ್ರು, ಅಲ್ಲಿಂದನೇ ತಗೊಂಡು ಹೋಗ್ತಾರೆ. ನೋಡ್ಬೇಕಾರೆ ಮತ್ತೆ ಅಲ್ಲಿಂದ ಯಾರೇನು ಜೀವಬಾದಿ ಆಗ್ಯದಾನ ಅಡಿಕೆ ಬಿಟ್ಕೊಂಡು ಸುಮ್ಮನೆ ಕೂರಕ್ಕೆ? ಅದು ಬಸ್ಸಿಗೆ ತಂದರು ಅಂತೀಯ. ಬಿಡು, ಈಗ ನೋಡೋ ತನಕ ನೀ ಇದನ್ನು ಹೇಳ್ದೆ ಇದ್ದರೆ ಅಡ್ಡಿರಲ್ಲ ಮರಯ್ಯ. ಮತ್ತೊಂದು ತಲೆ ಬಿಸಿ ಹಚ್ಕೊಂಡಂಗೆ ಆತು ನಾನು. ಇಲ್ಲಮ್ಮ, ಅಲ್ಲಿಂದ ಅಲ್ಲ. ನಾನು ನೋಡಿದೆ, ಎಲ್ಲ ಮೂಟೆ ಗೀಟೆ ಎಲ್ಲ ಹೆಂಗಿತ್ತು ಹಂಗಂಗೆ ಇತ್ತು. ಅಲ್ಲಿಂದ ಅಜ್ಜಿ ಮನೆಯಿಂದ ಅಲ್ಲ, ಎಲ್ಲಿಂದನೂ ತೊಗೊಂಡು ಹೋಗ್ತಾ ಇದ್ದಾರೆ. ನನಗೆ ಯೋಚನೆ ಮಾಡೋಕ್ಕೂ ಅಸಹ್ಯ ಅನ್ನಿಸ್ತದೆ ಗೊತ್ತಾ. ಹೆಂಗೆ ಕೇಳೋದು ಇದನ್ನು? ನನ್ನ ಮನಸ್ಸೊಳಗಿದ್ದು ನೋವು ನಿಂಗೆ ಅರ್ಥನೇ ಆಗಲ್ಲ. ಅದಕ್ಕೆ ಹೇಳೋದು, ನೀನು ಒಂಚೂರು ಕೇಳು, ಎಲ್ಲಿ ಹೋಗ್ತಿದ್ದೀರಿ, ಏನು ಮಾಡ್ತಿದ್ದೀರಿ. ಅಟ್ಲೀಸ್ಟ್ ಅವ್ರ ಕೈಯಲ್ಲಿ ದುಡ್ಡಿದ್ದಾರೋ ನಿಂಗೆ ಗೊತ್ತಾಗ್ತದಲ್ಲ, ಕೇಳ್ಬೋದಲ್ಲ ನೀನು. ಎಲ್ಲಿಂದ ಬಂತು ಅಂತ ಒಂದು ಮಾತು ಕೇಳೋಕ್ಕೇನು ನಿಂಗೆ ನೋಡೋಣ ಹೇಳ. ನೋಡೋಣ, ಕೇಳ್ತೀನಿ. ನೀನಿಗೆ ಅಂತ ಮಾತಾಡಬೇಡ, ನೀ ಸುಮ್ಮನೆ ಹೋಗಿ ಮಲ್ಕ. ನಾಳೆ ನೀ ಕಾಲೇಜಿಗೆ ಹೋದ್ಮೇಲೆ ಕೇಳ್ತೀನಿ, ಕೇಳದೇ ಇರಲ್ಲ. ಮತ್ತೆ ಯಾವ ಇದು ಬಂದು ಏನು ಕೂರ್ತದೋ ಮನೆ ಬಾಗಿಲಲ್ಲಿ ಅಂತ ನನಗೆ ತಲೆಯೆಲ್ಲ ಕೆಟ್ಟೆ ಹೋಗ್ತದೆ ಮರಯ್ಯ. ಹೋಗಲಿ ಬಿಡು, ನಾನು ನಾಳೆ ಕೇಳ್ತೀನಿ. ನೀ ಹೋಗು, ಮಲ್ಕೆ ಹೋಗು, ನೀನು ಹೋಗು. ಅವ್ರು ಬರೋ ತನಕ ನೀ ಎಚ್ಚರಿರೋದೇ ಬೇಡ.